ಧರ್ಮಸ್ಥಳದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಇದಕ್ಕೋಸ್ಕರ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಇದನ್ನ ಮಸಿ ಬಳಿಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಅವರ ಅಂದ್ರೆ ಧರ್ಮಸ್ಥಳದ ಆದಾಯದ ಮೇಲೆ ಕಣ್ಣು ನೆಟ್ಟಿದ್ದಾರೆ. ಆ ಬಿಜೆಪಿ ಹೇಳುವಂಥವ್ರಿಗೆ ಮಾನ ಮರ್ಯಾದೆನೇ ಇಲ್ಲ. ಆಮೇಲೆ ಧರ್ಮಸ್ಥಳ ದೇವಸ್ಥಾನ ಇರ್ಬೋದು, ಅವ್ರ ವಸತಿ ಗೃಹಗಳಿರ್ಬೋದು, ಸರ್ಕಾರಕ್ಕಿಂತಲೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಬೇರೆಯವರು ಹೋಗಿ ಕಲ್ತ್ಕೊಂಬರ್ಬೇಕು. ದೇವಸ್ಥಾನ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವರ 2-3 ಸಾವಿರ ವಸತಿ ಗೃಹಗಳಿದೆ, ಆಮೇಲೆ ದಾಸೋಹ ಭವನ, ಆಮೇಲೆ ಕ್ಯೂ ಕಾಂಪ್ಲೆಕ್ಸು ಭಾಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಈ ಬಿ ಜೆ ಪಿಯವರ ನಾಲಿಗೆಗೆ ಎಲುಬಿಲ್ದಿರೋ ನಾಲಿಗೆಗೆ ಏನೇನೋ ಮಾತಾಡುತ್ತೆ ಅಷ್ಟೇ. ಸರ್, ಈ ಚಾಮುಂಡಿ ಬೆಟ್ಟವನ್ನು ಕೂಡ ವಿವಾದದ ಆಮೇಲೆ ಚಾಮುಂಡಿ ಬೆಟ್ಟ ನಮ್ಮ ಸರ್ಕಾರದ್ದೇ. 37 ಎಕರೆ 38 ಗುಂಟೆ ಚಾಮುಂಡಿ ಬೆಟ್ಟ ನಮ್ಮ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅದು ಬ್ರಿಟಿಷ್ನವ್ರ ಕಾಲದಲ್ಲೇ ಅದು ಮುಜರಾಯಿ ವ್ಯಾಪ್ತಿಗೆ ಬಂದಿತ್ತು. ಆಮೇಲೆ ನಾವು ಮೊನ್ನೆ ಪ್ರಾಧಿಕಾರ ಮಾಡಿದಾಗ ಇವರು ಹಿಂದಿನ ಮಹಾರಾಜರ ವಂಶಸ್ಥರು ಅದರ ಬಗ್ಗೆ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ. ಅದು ಕೋರ್ಟ್ ತೀರ್ಮಾನ ಮಾಡಿದ್ದು ಬಿಡಿ. ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ. ಅದು ನಮ್ಮ ಹಿಂದೂಗಳಿದೆ. ಯಾವುದು ದೇವಸ್ಥಾನ ಸುಮಾರು 37 ಎಕರೆ 38 ಗುಂಟೆ ಏನೋ ಬರುತ್ತೆ. ಅದು ನಮ್ಮ ದೇವಸ್ಥಾನ ಇದೆ, ಮುಜರಾಯಿ ಇದೆ, ಅದರಲ್ಲಿ ಎರಡನೇ ಮಾತೇನೂ ಇಲ್ಲ. ಆದರೆ ದಸರಾ ಹಬ್ಬ ನಾಡ ಹಬ್ಬ ಅಲ್ವಾ ಅದು. ನಾಡು ಅಂದರೆ ಏನು? ನಾಡಲ್ಲಿ ಎಷ್ಟು ಕೋಟಿ ಜನ ಇದ್ದೀವಿ ನಾವು? 7 ಕೋಟಿ ಜನ ಇದ್ದೀವಿ. 7 ಕೋಟಿ ಜನಕ್ಕೆ ಸೇರಿರ್ತಕ್ಕಂಥದ್ದು ದಸರಾ ಹಬ್ಬ. ನಾಡಹಬ್ಬಕ್ಕೆ ಈಗ ಇವ್ರನ್ನ ಬಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದಾರೆ. ಅದಕ್ಕೆ ಕೆಲವರು ವಿವಾದ ಮಾಡ್ತಾ ಇದ್ದಾರೆ. ಅದೇ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು 2017ರಲ್ಲಿ ಬಂದಿದ್ದರು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ರಲ್ಲ ಬಿ ಜೆ ಪಿ ನಾಯಕರು. ಅಬ್ದುಲ್ ಕಲಾಂ ಅವ್ರನ್ನ ಕರೆದಿದ್ರಲ್ಲ 2009ರಲ್ಲಿ ಯಡಿಯೂರಪ್ಪನವರು. ಅವೇನೋ ವಿಶ್ವಸಂಸ್ಥೆದೇನೋ ಬೇರೆ ಕಾರ್ಯಕ್ರಮ ಇದೆ ಅಂತ ಅವರು ಬರಲಿಲ್ಲ. ಆಮೇಲೆ ಹಂಪ ನಾಗರಾಜ್ ಅವರು ಜೈನ್ ಧರ್ಮದವರು ಅಲ್ವಾ. ಇದು ನಾಡಹಬ್ಬ. ಜೈನರು, ಬೌದ್ಧರು, ಸಿಖ್ರು, ಮತ್ತು ಕ್ರಿಶ್ಚಿಯನ್ಸು, ಹಿಂದೂಗಳು, ಮುಸ್ಲಿಮ್ಸು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಾಂಗಗಳಿದೆ, ಎಷ್ಟು ಧರ್ಮಗಳಿದೆ, ಎಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೆ ಸೇರಿರ್ತಕ್ಕಂಥ ಹಬ್ಬ ಇದು ನಾಡಹಬ್ಬ. ಆ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಹಿಂದೂಗಳು ಸೇರಿರ್ತಕ್ಕಂಥದ್ದು, ನಮ್ಮ ಮುಜರಾಯಿ ಇಲಾಖೆ ಸೇರಿರ್ತಕ್ಕಂಥದ್ದು. ಅದರಲ್ಲಿ ಬಿ ಜೆ ಪಿಯವರು ಅವರಿಗೆ ಸುಳ್ಳು ಹೇಳಲಿಲ್ಲ ಅಂತ ಹೇಳಿದ್ರೆ. ಆಮೇಲೆ ಇದಕ್ಕೂ ಹಿಂದೆ ನಮ್ಮ 2 ವರ್ಷಕ್ಕೆ ಮುಂಚೆ ಚುನಾವಣೆ ಆಯಿತು. ಚುನಾವಣೆಗೆ ಮುಂಚೆ ಈ ರಾಜಕೀಯ ಮಾಡಿದ್ರು ಇವರು. ಯಾವುದು ಹಿಜಾಬ್ ವಿಚಾರ ತಂದರು, ಆಮೇಲೆ ಅಜಾನ್ ವಿಚಾರ ತಂದರು, ಆಮೇಲೆ ಹಲಾಲ್ ಕಟ್ಟು, ಅದೇ ಮಾಂಸ ಹಲಾಲ್ ಕಟ್ಟು ತಂದರು. ಜನ ಇವ್ರಿಗೆ ಓಟ್ ಹಾಕಿದ್ರ? ಹಿಜಾಬು, ಅಜಾನು, ಆಮೇಲೆ ಹಲಾಲ್ ಕಟ್ಟು ಯಾವುದು ಕೂಡ ಜನ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವ್ರು ಮನೆಗೆ ಕಳಿಸ್ರು. ಈಗಲೂ ರಾಜಕೀಯ ಮಾಡ್ತಾ ಇದ್ದಾರಲ್ಲ. ನೆಕ್ಸ್ಟು ಎಲೆಕ್ಷನ್ನಲ್ಲಿ ಈಗಿರ್ತಕ್ಕಂಥ ಸಂಖ್ಯೆನಲ್ಲಿ ಅರ್ಧ ಬಂದ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ ಹಾಗೆ ಯಾವುದೋ ಒಂದು ಮುಸ್ಲಿಂ ಮಸೀದಿ ಎದುರುಗಡೆ ಹೋಗಿ ಈಗ ಒಂದು ನಿಮಿಷ ಹೇಳೋ ಧೈರ್ಯ ಇದೆ ಅನ್ನೋದು ಈಗ ಅಶೋಕ್ ಅವರು ವಿಪಕ್ಷದ ನಾಯಕರು ಅವರು ಮಾತಾಡೋದ್ರಲ್ಲಿ ತರ್ಕನೇ ಇಲ್ಲ ಅಲ್ವಾ. ಈಗ ನಮ್ಮ ಚಾಮುಂಡಿ ಬೆಟ್ಟ ಮುಜರಾಯಿ ಇಲಾಖೆಗೆ ಸೇರಿದೆ ಇಲ್ವಾ? ಚಾಮುಂಡಿ ದೇವಸ್ಥಾನ ಬೆಟ್ಟದ ಮೇಲೆ ಇರೋದು ನಮ್ಮ ದೇವಸ್ಥಾನಕ್ಕೆ ಇವತ್ತಲ್ಲ 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಅದು ನಮ್ಮ ಮುಜರಾಯಿ ವ್ಯಾಪ್ತಿಗೆ ಬರುತ್ತದು. ಹಿಂದೆ ಬ್ರಿಟಿಷರ ಕಾಲದಲ್ಲೇ ಮುಜರಾಯಿ ವ್ಯಾಪ್ತಿಗೆ ಬಂತದ್ದು. ಈಗ ಅದು ಪ್ರಾಧಿಕಾರ ಮಾಡಿದಾಗ ಅವರು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ. ಅದು ನೋಡೋಣ ಕೋರ್ಟ್ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಕೈ ಬಿಡಬೇಕು ಅನ್ನೋ ಆಲೋಚನೆ ಸರ್ಕಾರದ ಮುಂದಿದೆ ಅಲ್ಲ, ಕೋರ್ಟಲ್ಲಿದೆ. ಆಮೇಲೆ ನಾವು ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಿ ಜೆ ಪಿಯವರು, ಚಾಮುಂಡಿ ಬೆಟ್ಟ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕಂತಲೇ ನಾವು ಪ್ರಾಧಿಕಾರ ಮಾಡಿದ್ದು. ಇವರು 4 ವರ್ಷ ಅಧಿಕಾರದಲ್ಲಿದ್ದರು ಬಿ ಜೆ ಪಿಯವರು. ಅದಕ್ಕೆ ಮುಂಚೆ 5 ವರ್ಷ ಇದ್ದರು. ಯಾವ ಪ್ರಾಧಿಕಾರ ಮಾಡಿದ್ರು ಇವರು? ಯಾವ ಪ್ರಾಧಿಕಾರನೂ ಮಾಡಲಿಲ್ಲ. ಅಥವಾ ಘಾಟಿ ಸುಬ್ರಹ್ಮಣ್ಯನೂ ಮಾಡಲಿಲ್ಲ, ಹುಲಿಗಮ್ಮನೂ ಮಾಡಲಿಲ್ಲ, ರೇಣುಕಾ ಯಲ್ಲಮ್ಮನೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ಯಾವ ದೇವಸ್ಥಾನದ ಅಭಿವೃದ್ಧಿಗಳಿಗೆ ಇವರು ಕಾಣಿಕೆ 0. ಆದರೆ ದೇವರ ಹೆಸರಲ್ಲಿ ಮಾತ್ರ, ಧರ್ಮದ ಹೆಸರಲ್ಲಿ ಮಾತ್ರ ಓಟ್ ಕೇಳ್ತಾರೆ. ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ.
ದೇವ್ರಿಗೂ ಕೆಲಸ ಮಾಡಲ್ಲ, ಧರ್ಮಕ್ಕೂ ಕೆಲಸ ಮಾಡಲ್ಲ. ಅರ್ಚಕರು ಪಾಪ 35-40 ಸಾವಿರ ಜನ ಇದ್ದಾರೆ ಅರ್ಚಕರು. ಅವ್ರಿಗೇನಾರು ಸಹಾಯ ಮಾಡೋಣ ಅಂತ ಹೋದರೆ ಅದಕ್ಕೂ ಅಡ್ಡಗಾಲಾಗ್ತಾರೆ.